ಮಾತೆರಗ್ಲ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ರಾತ್ರಿ ನಮ್ಮ ಅಕ್ಕ 2 ಗಂಟೆ ತನಕ ಟೊಮೆಟೊ ಸಾರು ಅಂತ ಮಾಡ್ತೀವಿ. ಇವಾಗ ನಿದ್ದೆ ಬರ್ತಾ ಇದೆ ನನಗೆ. ನಾವ್ ಮಾಡಿದ್ದು ಆದ್ರೂ ಇವಕ್ಕ ಮಾಡಿದ್ರೆ ನಾನು ಹೋಗಲ್ ರಾಣಿ ತರ ಮಲ್ಕೊಳಕ್ ಆಗುತ್ತೆ. ಅಯ್ಯೋ ಇವಾಗ ಒಳ್ಳೆ ನಿದ್ದೆ ಬರ್ತಿದೆ ಟೆಂಪಲ್ ಹತ್ರ ಬಂದು. ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲು, ಏನ್ ವೆದರ್ ಅಂತಾನೆ ಅರ್ಥ ಆಗಲ್ಲ ಇಲ್ಲಿ. ನಿನ್ನೆ ಮೊನ್ನೆ ನೋಡಿದ್ರೆ ಮಳೆ ಅಂದ್ರೆ ಇವಾಗ ಈ ನಮ್ಮನೆ ಬಿಸಿಲು. ಟೆಂಪಲ್ ತೋರಿಸ್ತೀನಿ ಬನ್ನಿ. ಟೆಂಪಲ್, ಈ ಟೆಂಪಲ್ ಹೆಸರು ಫುಶಿಮಿ ಇನಾರಿ ಅಂತ. ಇದು ಕ್ಯೋಟೋದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಟೆಂಪಲ್. ನಾವ್ ಇಂಡಿಯಾದಲ್ಲಿ ಹೇಗೆ ದೇವಸ್ಥಾನದ ಒಳಗೆ ಹೋಗಕ್ಕೂ ಮುಂಚೆ ಕೈಕಾಲೆಲ್ಲ ತೊಳ್ಕೊಂಡು ಒಳಗೆ ಹೋಗ್ತೀವಿ, ಇಲ್ಲಿ ಕೂಡ ಹಾಗೆ ನೀರಿಟ್ಟಿರ್ತಾರೆ, ಕೈಕಾಲೆಲ್ಲ ತೊಳ್ಕೊಂಡು ಒಳಗೆ ಹೋಗ್ಬೇಕು. ಒಳಗಡೆ ಹೋಗ್ತಿದ್ದಂಗೆ ಈ ನರಿ ಬಾಯಲ್ಲಿ ಕಾರ್ಡ್ ಇಟ್ಕೊಂಡಿರುವಂತ ಸ್ಟ್ಯಾಚುಸ್ಗಳು ಎಲ್ಲಾ ಕಡೆ ಇತ್ತು. ನಾನು ಏನು ಅಂತ ಚೆಕ್ ಮಾಡಿದ್ರೆ ಈ ನರಿಗಳು ಮೆಸೆಂಜರ್ ತರ ಕೆಲಸ ಮಾಡುತ್ತಂತೆ. ನಮ್ಮ ವಿಶಸ್ ಪ್ರೇಯರ್ಸ್ ಎಲ್ಲ ಹೋಗ್ಬಿಟ್ಟು ನಾವು ಆ ನರಿ ಹತ್ರ ಹೇಳಿದ್ರೆ ಅದು ದೇವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡುತ್ತಂತೆ. ನಮ್ ಇಂಡಿಯಾದಲ್ಲಿ ಹೇಗೆ ಹರಕೆ ಗಂಟೆ ಕಟ್ಟೋದು, ತೊಟ್ಲು ಕೊಟ್ಟೋದು ಈ ತರ ಶಾಸ್ತ್ರಗಳಿದೆ, ಜಪಾನ್ ಅಲ್ಲಿ ಕೂಡ ಅಷ್ಟೇ. ಈ ಶ್ರೈನ್ಸ್ ಕಾರ್ಡ್ಗಳ ಮೇಲೆಲ್ಲ ನಮ್ಮ ವಿಶಸ್ ನ ಬರ್ದ್ಬಿಟ್ಟು ನೇತಾಕಿದ್ರೆ ಅದು ಈಡೇರುತ್ತೆ ಅಂತ ಜನರು ನಂಬ್ತಾರೆ. ಅಲ್ದೆ ಇಲ್ಲಿ ಕೂಡ ಜಾತಕ ಗೀತ್ಕ ಕೂಡ ನಂಬ್ತಾರೆ, ಅದನ್ನು ಫಾಲೋ ಅಪ್ ಮಾಡ್ತಾರೆ. ಸೊ ನಮ್ ಕಡೆ ಹೆಂಗ್ ಗಿಣಿಶಾಸ್ತ್ರ ಇದೆಲ್ಲ ಅದೇ ತರ ಇವ್ರದ್ದು ರಿಚುವಲ್ ಅಂತೆ. ಇದ್ರಲ್ಲಿ ಹೀಗೆ ಅಲ್ಲಾಡ್ಸ್ಬಿಟ್ಟು ಇದರಿಂದ ಒಂದು ಕಡ್ಡಿ ಬರುತ್ತೆ, ಅಲ್ಲೊಂದು ನಂಬರ್ ಇರುತ್ತೆ. ಆ ನಂಬರ್ ನೋಡ್ಕೊಂಡು ಆಚೆ ಹೋಗಿ ಚಿಟ್ಟರಿ ನೋಡ್ಬೇಕು. ಅದ್ರಲ್ಲಿ ಏನಿರುತ್ತೆ, ಈ ವರ್ಷ ನನ್ನ ಜೀವನ ಆ ತರ ಇರುತ್ತೆ ಅಂತ ಹೇಳಿದ್ರಪ್ಪ. ಸೊ ಚೆಕ್ ಮಾಡ ಬನ್ನಿ. 25 ನೋಡ ಬನ್ನಿ. ನಮ್ ಜಾತಕ ಹಣೆ ಬರ ತಿಳ್ಕೊಳಕ್ಕೆ ನಾವು ಕೂಡ 100 ಪೇ ಮಾಡ್ಬಿಟ್ಟು ಅದೇನ್ ಚೀಟಿ ಇಸ್ಕೊಳ್ಬೇಕು ಅದನ್ನ ಇಸ್ಕೊಂಡ್ವಿ. ಅದನ್ನ ಚೆಕ್ ಮಾಡಿದ್ವಲ್ಲ, ಅದಕ್ಕೆ 100 ಕೊಟ್ಟು ನಾವ್ ನಂಬರ್ ಹೇಳಿದ್ರೆ ಅವರು ಇದೇನೋ ಚಿಟ್ ಕೊಡ್ತಾರೆ. ಇದ್ರಲ್ಲಿ ಎಲ್ಲ ನಮ್ಮ ಭವಿಷ್ಯ ಏನಿದೆ ಅಂತ ಬರ್ದಿದ್ದಾರೆ. ದೇವ್ರಣೆಗೂ ಇದು ಏನಂತ ಅರ್ಥ ಆಗ್ತಿಲ್ಲ. ಇವಾಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನೋಡ್ಬೇಕು. ಇದರಲ್ಲಿ ನಮ್ಮ ಬಗ್ಗೆ ಚೆನ್ನಾಗಿದ್ರೆ ಇದನ್ನ ನಾವು ಇಟ್ಕೊಳ್ಬೇಕಂತೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಈ ಥರ ಇದೆ, ಇಲ್ಲಿ ಇದನ್ನ ಕಟ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಂಡು ಹೋಗ್ಬೇಕಂತೆ. ಒಂಥರ ಚೆನ್ನಾಗಿದೆ ಈ ರಿಚುವಲ್. ಸೊ ಬನ್ನಿ ಇದನ್ನು ಟ್ರಾನ್ಸ್ಲೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಏನು ಎಂತ ಅಂತ ನೋಡೋಣ, ಆಯಿತಾ? ಸೊ ಇದು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಇದರಲ್ಲಿತ್ತು ಏನೋ ಮೋಡ ಕವ್ದಿದೆ, ಆದಷ್ಟು ಬೇಗ ಚಂದ್ರ ಬಂದದನ್ನೆಲ್ಲ ಕ್ಲಿಯರ್ ಮಾಡ್ತಾನೆ, ಸಿಚುವೇಶನ್ನ ಕಾಮಾಗಿ ಹ್ಯಾಂಡಲ್ ಮಾಡಬೇಕು, ಗುಡ್ ಲಕ್ ಆವಾಗ ಜೊತೆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಗುಡ್ ಲಕ್ ಚೆನ್ನಾಗಿರಲಿ ಅಂತ ಹೇಳಿ, ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡ್ತಾ ನಾನು ಇಲ್ಲಿ ಕಟ್ತಾ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ನಮ್ಮ ಅಕ್ಕಂದು ಸೇಮ್ ಇದೆ. ನಾನು ನಮ್ಮ ಅಕ್ಕ ಒಂದೇ. ನಂದು ಅದೃಷ್ಟ ಬರುತ್ತೆ ಅಂತ ಇದೆ. ನಂದ್ರಲ್ಲೂ ಇದೆ ಗುಡ್ ಲಕ್ ಅಂದ್ರೆ ಮತ್ತೆ ಅಂತ ಇಂಗ್ಲಿಷಲ್ಲಿ ಕರ್ಮ. ನಾವ್ ಹೆಂಗೆ ಹರಕೆ ಗಿರ್ಕೆ ಎಲ್ಲ ಹೇಳ್ಕೊಂತೀವಿ, ಇಲ್ಲಿನ ಜನರು ಕೂಡ ಅದೇ ರೀತಿ ಹರಕೆ ಎಲ್ಲ ಹೇಳ್ಕೊಂತಾರೆ. ಇವರು ಈ ಟೆಂಪಲ್ ಅಲ್ಲಿ ಹರಕೆ ಸಲುವಾಗಿ ಈ ಶ್ರೈನ್ಸ್ ಗಳನ್ನ ಡೊನೇಟ್ ಮಾಡ್ತಾರಂತೆ. ಹೇಗೆ ಜಪಾನ್ ಅಲ್ಲಿ ತುಂಬಾನೇ ಈ ಶ್ರೈನ್ಸ್ ಟೆಂಪಲ್ಸ್ ಗಳೆಲ್ಲ ಇದೆ, ಆ ಎಲ್ಲಾ ಶ್ರೈನ್ಸ್ ಟೆಂಪಲ್ಗೂ ಈ ಟೆಂಪಲ್ ಅಂದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಇಲ್ಲಿನ ಜನರು ಒಂದು ಒಳ್ಳೆ ಕಾಸಿಗೋಸ್ಕರ, ಸ್ಪೆಷಲಿ ಬಿಸ್ನೆಸ್ ಅಲ್ಲಿ ಒಳ್ಳೇದಾಗ್ಲಿ ಅಂತೆಲ್ಲ ಹೇಳ್ಬಿಟ್ಟು ತಮ್ಮ ವಿಶಸ್ ನ ಶ್ರೈನ್ಸ್ ಮೇಲೆ ಬರ್ದು ನೇತಾಕೋದು, ಅವ್ರ ಈ ಶ್ರೈನ್ಸ್ ಗಳನ್ನೇ ಡೊನೇಟ್ ಮಾಡುವಂತ ರಿಚುವಲ್ಸ್ ನ ಇಲ್ಲಿ ಫಾಲೋ ಅಪ್ ಮಾಡ್ತಾರೆ. ಅದಕ್ಕೋಸ್ಕರನೇ ಈ ಟೆಂಪಲ್ ಸಿಕ್ಕಾಪಟ್ಟೆ ಫೇಮಸ್. ಸೊ ಇವಾಗ ನಾವಿರೋದು ಫುಶಿಮಿ ಇನಾರಿ ಅಂತ ಹೇಳಿ. ಇಲ್ಲಿ ಈ ಶ್ರೈನ್ಸ್ ಇದೆಲ್ಲ ಇದು ಫೇಮಸ್. ಇದು 11,000ಕ್ಕೂ ಜಾಸ್ತಿ ಇದೆ ಅಂತೆ. ಸೊ ಇದೇ ಥರ ನೀವು ವಿಡಿಯೋದಲ್ಲಿ ನೋಡ್ತಾರೆ, ಉದ್ದಕ್ಕೆ ಹೀಗೆ ಶ್ರೈನ್ಸ್ ಇದೆ. ಸೊ ಇದೆಲ್ಲ ಹೇಗೆ ಅಂದರೆ ಶ್ರೈನ್ಸು ಒಬ್ರೊಬ್ರು ಇದನ್ನು ಡೊನೇಟ್ ಮಾಡಿರೋದು. ಒಂದೊಂದು ಶ್ರೈನ್ಸ್ ಮೇಲೂ ಯಾರು ಡೊನೇಟ್ ಮಾಡಿದ್ದಾರೆ ಅವ್ರ ಹೆಸರನ್ನ ಈ ಥರ ಬರೆದಿದ್ದಾರೆ. ಇದೇ ಥರ ಸಿಕ್ಕಾಪಟ್ಟೆ ತುಂಬ ಜನ ಡೊನೇಟ್ ಮಾಡಿದಾರಲ್ಲ, ಅದನ್ನೆಲ್ಲದೂ ಹೀಗೆ ಉದ್ದಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ, ಒಂಥರ ಅಟ್ರಾಕ್ಟಿವ್ ಪ್ಲೇಸ್ ಇದು. ಸೊ ಇದು ನಾವು ಫುಲ್ ಕಂಪ್ಲೀಟ್ ಮಾಡಿ ತುದಿ ತನಕ ಹೋದ್ರೆ ಅಲ್ಲೇನೋ ವ್ಯೂ ಇದೆ ಅಂತೆ. ಬಟ್ ಅಷ್ಟು ಕಂಪ್ಲೀಟ್ ಮಾಡಲಿಕ್ಕೆ 2-3 hours ಟೈಮ್ ಬೇಕು. ಸೊ ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ, ಬೇರೆ ಪ್ಲೇಸಸ್ ನೋಡ್ಬೇಕಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡೆ. ಯಪ್ಪ, ಇಲ್ಲೊಂದು ಫೋಟೋ ವಿಡಿಯೋ ತೆಗೆಸ್ಕೊಳ್ಳೋಕ್ಕೆ ಕ್ಯೂ ಅಂದರೆ ಪಟ ತೆಗಿ ಪಟ ಹೊಡ್ಪ ಸಾಕಾಗೋಯ್ತು ನಮಗೆ ಫೋಟೋ ವಿಡಿಯೋ ತಗೊಳ್ಳೋದ್ರೊಳಗಡೆ. ಒಂದೊಂದು ಫೋಟೋಗೆ 1 ನಿಮಿಷ ವೆಯ್ಟ್ ಮಾಡಬೇಕು. ಅದಿಲ್ಲ, ಒಂದೊಂದು ಫೋಟೋಗೆ 5 ನಿಮಿಷ ವೆಯ್ಟ್ ಮಾಡಬೇಕು. ಹಿಂದ್ಗಡೆ ಕ್ರೌಡ್ ಕ್ಲಿಯರ್ ಆಗಬೇಕು, ಮತ್ತೆ ಪಟ್ಟ ಒಂದು ಫೋಟೋ ತಕ್ಕೊಳ್ಬೇಕು. ಇದೇ ಆಗೋಯ್ತು. ಫೈನಲಿ ಫೋಟೋ ಸಿಕ್ತು. ತುಂಬ ಕ್ರೌಡ್ ಇದೆ ಮಾತ್ರ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನೀವು ಅರ್ಲಿ ಮಾರ್ನಿಂಗ್ ಬೇಗ ಬಂದರೆ ಪಾಸ್. ಇಷ್ಟು ಒಂದು 10 ಗಂಟೆ 11 ಗಂಟೆ ಜೊತೆಗೆಲ್ಲ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಹಿಂಗೆ ಇವಾಗ
ನಾವು ಹೊಸದಾಗಿ ಒಂದು ಜಾತ್ರೆ ಮಾಡಕ್ಕೆ ಹೋಗ್ತೀವಿ ನಾನು ರಂಜಕ್ಕ. ಸೊ ಜಪಾನ್ ಅವರ ಒಂದು ಟ್ರೆಡಿಷನಲ್ ಅಟೈರ್ ಕಿಮೋನೋ ಹಾಕೊಂಡು ಟ್ರೈ ಮಾಡೋಣ ಅಂತ ಹೋಗ್ತಿದ್ವಿ. ನಾವು ಬಾಲಿಗೆ ಹೋದಾಗ ಅಲ್ಲಿದು ಅಟೈರ್ ಹಾಕೊಂಡಿದ್ದೆ. ಈಗ ಕಿಮೋನೋ ರಂಜಕ್ಕನೊಟ್ಟಿಗೆ ಟ್ರೈ ಮಾಡ್ತಾ ಇದ್ವಿ. ನೋಡೋಣ ಹೇಗೆ ಕಾಣಿಸ್ತೀವಿ ಅಂತ. ಇದ್ದಂಗೆ ಚೆನ್ನಾಗಿ ಕಂಡ್ರೆ ಅಷ್ಟೇ ಫೋಟೋ, ಇಲ್ಲಾಂದ್ರೆ ಫೋಟೋ. ನಾವು ಬಂದಿದ್ದು ರೆಂಟಲ್ ಕಿಮೋನೋ ಒಕೊಮೋಟೋ ಅಂತ ಶಾಪಿಗೆ. ಇಲ್ಲ ಹೇಗಂದ್ರೆ ನೀವು ಮುಂಚೆನೆ ಬುಕ್ಕಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಇಲ್ಲಿ ಬಂದ ತಕ್ಷಣ ಫಸ್ಟ್ ನಾವು ಬುಕ್ಕಿಂಗ್ ಐಡಿ ಎಲ್ಲ ಚೆಕ್ ಮಾಡಿಬಿಟ್ಟು ನಮಗೆ ಬಂದು ಸಜೆಸ್ಟ್ ಮಾಡ್ತಾರೆ. ನಾವೇ ಎಲ್ಲ ಚೂಸ್ ಮಾಡ್ಕೊಳ್ಬೇಕು. ನಮಗೆ ಯಾವ ಥರ ಡ್ರೆಸ್ ಬೇಕು, ಅದಕ್ಕೆ ಯಾವ ಥರ ಆಕ್ಸೆಸರೀಸ್ ಬೇಕು, ಕಲರ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಎಲ್ಲದನ್ನು ನಾವೇ ಸೆಲೆಕ್ಟ್ ಮಾಡ್ಕೊಬೇಕು. ಸದ್ಯಕ್ಕೆ ಕಿಮೋನೋ ಒಂದು ಸೆಲೆಕ್ಟ್ ಮಾಡಿದ್ವಿ. ಅವ್ರು ಬರ್ತಾರೆ, ಬಂದು ಒಂದು ಚೀಲ ಕೊಟ್ಟು ನಿಮ್ಗೆ ಯಾವ್ದು ಬೇಕು ಸೈಜ್ ಹೇಳ್ಬಿಟ್ಟು ಈ ಡಿಸ್ಟ್ರಲ್ಲಿ ಸೆಲೆಕ್ಟ್ ಮಾಡಿ ಅಂದರು. ಸೊ ನಾನೊಂದು ಕಲರ್ ಸೆಲೆಕ್ಟ್ ಮಾಡಿದ್ದೀವಿ. ಈ ಕಡೆ ಬನ್ನೇಕ ನಮ್ಮ ಅಕ್ಕ ಒಂದು ಕಲರ್ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನು ಇದಕ್ಕೇನೋ ಛತ್ರಿ, ಟೊಪ್ಪಿ ಎಲ್ಲ ಏನೇನೋ ಕೊಡ್ತಾರಂತೆ ಹಿಂಗಡೆ ಒಂದು ಏನೋ. ಮತ್ತು ಹೇರ್ ಸ್ಟೈಲ್ ಎಲ್ಲ ಇವರೇ ಮಾಡ್ತಾರೆ ನಮಗೆ. ನಂಗೆ ಅದೇ ದೊಡ್ಡ ಟಾಸ್ಕ್ ಆಗಿರೋದು. ನನ್ನ ಕೂದಲು ನಾನು ಯಾರಿಗೂ ಮುಟ್ಟಕ್ಕೆ ಕೊಡಲ್ಲ. ಇವಾಗ ಕಾಮಿಡಿ, ಭಾಷೆ ಬೇರೆ ಬರಲ್ಲ ಸಾಯಿ. ನೆಕ್ಸ್ಟ್ ಒಂದು ಕ್ಯಾಟ್ಲಾಗ್ ತೋರಿಸ್ತಾರೆ. ಅದರಲ್ಲಿ ತುಂಬ ಕೈಂಡ್ ಆಫ್ ಹೇರ್ ಸ್ಟೈಲ್ಸ್ ಇರುತ್ತೆ. ನಾವು ಯಾವ್ದು ಬೇಕಾದ್ರೂ ಅದ್ರಲ್ಲಿ ಚೂಸ್ ಮಾಡ್ಬೋದು. ಎಲ್ಲ ಚೂಸ್ ಮಾಡಿ ನಮ್ಮ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಇವರು ನಮಗೆ ಡ್ರೆಸ್ ಹಾಕೊಳ್ಳೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹೆಂಗಂದ್ರೆ ಫಸ್ಟ್ ಅರ್ಧ ಕಿಮೋನೋನ ವೇರ್ ಮಾಡಿಸಿ ಹೇರ್ ಸ್ಟೈಲ್ ಮಾಡ್ತಾರೆ. ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಕಿಮೋನೋನ ವೇರ್ ಮಾಡಿಸ್ತಾರೆ. ಅರ್ಧ ಕಂಪ್ಲೀಟ್ ಆಯಿತು. ಅರ್ಧ ಇಲ್ಲ, ಒಂದು 100ಅಲ್ಲಿ ಒಂದು 30% ಕಂಪ್ಲೀಟ್ ಆಯಿತು. ಹಿಂಗೆ ಕಾಣಿಸ್ತಿದ್ವಿ. ಇವಾಗ ಹೇರ್ ಸ್ಟೈಲ್ ಆಗಬೇಕು. ಹೇರ್ ಸ್ಟೈಲ್ ಆದಮೇಲೆ ಕಂಪ್ಲೀಟ್ ಔಟ್ಫಿಟ್ ಮಾಡಿ ಆಕ್ಸೆಸರೀಸ್ ಎಲ್ಲ ಹಾಕ್ತಾರೆ. ಅಡ್ಡಿಲ್ಲ, ಲುಕ್ಸ್ ನೈಸ್ ಅಲ್ಲ ಅಕ್ಕ. ಫ್ರೀ ಇದೆ, ದಪ್ಪ ಆದ್ರೂ ಕಾಣಲ್ಲ. ಅವರೇ ಇನ್ನೂ ಒಳಗಡೆ 2 ಟವಲ್ಸ್ ಇದ್ದಿದ್ದಾರೆ. ಎಸ್, ಫೈನಲಿ ಕಂಪ್ಲೀಟ್ ಔಟ್ಫಿಟ್ ರೆಡಿ ಆಯಿತು. ಸೊ ಹೀಗೆ ಕಾಣಿಸ್ತಾ ಇದ್ದೀವಿ. ಹೊಸ ಥರ ಅಟೈರ್, ಬಟ್ ಸ್ಟಿಲ್ ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ಈ ಹೇರ್ ಸ್ಟೈಲಲ್ಲಿ ಆಗಿರ್ಬೋದು, ಔಟ್ಫಿಟ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ. ಲುಕ್ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ದಿಸ್ ಇಸ್ ಜಾಪನೀಸ್ ಅಟೈರ್. ಸಕ್ಕತ್ತಾಗಿದೆ. ನನಗಂತೂ ಈ ಕಿಮೋನೋ ಡ್ರೆಸ್ ಇಷ್ಟೊಂದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಕೊಂಡೇ ಇಲ್ಲ. ಸ್ಪೆಷಲಿ ಆ ಹೇರ್ ಸ್ಟೈಲು ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ರು ಗೊತ್ತಾ. ಒಂದು ಸ್ವಲ್ಪನೂ ಹೇರ್ ಫಾಲ್ ಆಗದಿದ್ದಂಗೆ ವಿತಿನ್ 5 ಮಿನಿಟ್ಸ್ ಒಳಗಡೆ ನನಗೆ ಕಂಪ್ಲೀಟ್ ಅಷ್ಟುದ್ದ ಹೇರ್ನ ಡ್ರೆಸ್ಅಪ್ ಮಾಡಿದ್ರು. ನಾವೀ ಕಿಮೋನೋ ಹಾಕ್ಲಿಕ್ಕೆ ಪರ್ ಪರ್ಸನ್ ಅನ್ನೋಂಗೆ 8,000 ಪೇ ಮಾಡಿದ್ದೀವಿ. ಟೋಟಲ್ ಇಬ್ಬರಿಂದ 16,000 ಆಯಿತು. ಬಟ್ ಅದೇ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಆ್ಯಕ್ಚುಲಿ ನಮಗೆ ಜಾಸ್ತಿ ಫೋಟೋಸ್ ವೀಡಿಯೋಸ್ ಏನೂ ತಗೊಳಕ್ಕಾಗಿಲ್ಲ. ಬಿಕಾಸ್ ಇವಾಗ ನನಗೆ ನಾನು ಹೋಗಬೇಕು, ಅಲ್ಲಿ ಟ್ರೈನ್ ಇದೆ. ಸೊ ಹಾಗೆ ಕ್ವಿಕ್ಕಾಗಿ ತಕ್ಕೊಂಡ್ವಿ. ನಮಗೆ ಜಾಸ್ತಿ ಫೋಟೋಸ್ ವೀಡಿಯೋಸ್ ತಕ್ಕೊಳಕ್ಕಾಗಿಲ್ಲ. ಬಟ್ ತಕ್ಕೊಂಡಿದ್ದು 3-4 ಫೋಟೋಸ್ ಕೂಡ ಸೂಪರ್ ಆಗಿ ಬಂತು. ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್. ಬಟ್ ಯಾಕೆ ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಗೈಸ್, ಎಂತ ದುರಂತ ಆಗ್ಬಿಡ್ತು ಅಂದ್ರೆ ಇವತ್ತು ಅಲ್ಲಿ ನೋಡಿ ಒಬ್ರು ಮುಖ ಕಿಮೋನ ಹಾಕೊಂಡ್ವಾ, ಎಷ್ಟು ಚಂದ ರೆಡಿ ಮಾಡಿದ್ರು ಆಯ್ತಾ. ಎಷ್ಟೊಂದ ರೆಡಿ ಮಾಡಿದ್ರು. ಆಮೇಲೆ ಟೈಮ್ ನೋಡ್ತೀವಿ, ರೆಡಿಯಾಗಿ ಬಿಟ್ಟಿದ್ದವ್ರು ಒಂದು ಮುಕ್ಕಾಲಿಗೆ ಆಯ್ತಾ. ನಮಗೆ 2 ಮುಕ್ಕಾಲಿಗೆ ಟ್ರೈನ್ ಬೇರೆ ಇದೆ ನಾರಗೆ. ಎಲ್ಲಿಂದ ಕೊನೆಗೆ ಅಲ್ಲ 2 ಗಂಟೆಗೆ ಬಿಟ್ಟಿದ್ದಾರೆ ಅವರು ನಮಗೆ. 1 ಮುಕ್ಕಾಲಿಗೆ ನಮಗೆ ಟ್ರೈನ್ ಬೇರೆ ಇದೆ. ಕೊನೆಗೆ ಎದ್ದು ಬಿದ್ದು ಅಂತ ಒಂದು 4-5 ಫೋಟೋ ತಕ್ಕೊಂಡ್ವಿ, 1-2 ವಿಡಿಯೋ ಮಾಡಿದ್ವಿ. ಇಮಿಡಿಯೇಟ್ ಡ್ರೆಸ್ ಚೇಂಜ್ ವಿತಿನ್ 10 ಮಿನಿಟ್ಸ್, 5 to 10 ಮಿನಿಟ್ಸ್ ನಾವು ಡ್ರೆಸ್ ಚೇಂಜಿಗೆ ಹೋದ್ವಿ. ಅವರೇ ಕೇಳ್ತಿದ್ದಾರೆ ಏನಕ್ಕೆ ಇಷ್ಟು ಬೇಗ ತೆಗಿತಿದ್ದೀರ ಅಂತ. ನಮ್ಮ ಕಷ್ಟ ನಮಗೆ, ಭಾಷೆ ಬೇರೆ ಬರುತ್ತಾ ಸಾಯ್ಲಿ. ಕೊನೆಗೆ ಡ್ರೆಸ್ ಚೇಂಜ್ ಮಾಡಿ ಇಮಿಡಿಯೇಟ್ ಡ್ರೆಸ್ ಎಲ್ಲ ಬಿಚ್ಚಿ ಬಿದ್ನೋ ಅಂತ ಬರ್ತೀವಿ. ರೂಮಿಗೆ ಬಂದರೆ ಇಲ್ಲಿ ನೋಡಿದರೆ ಯಾರೂ ಇಲ್ಲ ಇತ್ತು. ಮತ್ತು ಸಾಯ್ತಿದ್ದೀವಿ ಅಂದ್ರೆ ಯಾರೂ ಇಲ್ಲ. ಆಗ್ಲಿಂದ ಲಗೇಜ್ ಎಲ್ಲ ಹಿಡ್ಕೊಂಡು ಹೋಟೆಲ್ ಮುಂದೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ಯಾವ ನನ್ನ ಮಕ್ಕಳು ಇಲ್ಲ ಆಯ್ತಾ. ಅಯ್ಯೋ, ವಾಶ್ರೂಮಿಗೂ ಪಾಸ್ವರ್ಡ್ ಮಕ್ಕಳಿಗೆ. ನಾವು ಹೋಟೆಲ್ ಎಂಟ್ರೆನ್ಸಲ್ಲಿ ಇದ್ದೀವಿ ಆಯ್ತಾ. ಒಳಗಡೆ ಹೋಗಿ ಪಾಸ್ವರ್ಡ್ ಹಾಕ್ಬೇಕು. ಅದಕ್ಕೆ ರಿಸೆಪ್ಷನಿಸ್ಟ್ ಇಲ್ಲ ಸಾಯ್ಲಿ. ನಾರಾ ಟ್ರೈನ್ ಅಂತೂ ಮಿಸ್ ಆಯಿತು. ಎಲ್ಲದು ಇವತ್ತು ಆ್ಯಕ್ಚುಲಿ ಡೇ ಫ್ಲಾಪ್. 1000 ಟ್ರೈನ್ 11,000 ಟ್ರೈನ್ಸ್ ಒಂದು ಚೆನ್ನಾಗಿ ನೋಡಿದ್ವೇನ. ಇಲ್ಲಿ ಬಂದು ಕಿಮೋನೋ ಒಂದು ಖುಷಿ ಎಲ್ಲ ಹಾಕ್ಸ್ಕೊಂಡ್ವೆ. ನಮಗೆ ತಲ್ಲಿಗೆ ಓಂ ಶಾಂತಿ. ಕಿಮೋನೋದಲ್ಲೂ ನೆಟ್ಟಿಗೆ ಏನು ತಗ್ಸ್ಕೊಂಡಿಲ್ಲ. ಕ್ಯೋಟೋ ಆ ಟೆಂಪಲಿಗೂ ಹೋಗಿಲ್ಲ. ಅತ್ಲಾಗ ಸ್ಟ್ರೀಟು ಎಕ್ಸ್ಪ್ಲೋರ್ ಮಾಡಿಲ್ಲ. ಇತ್ಲಾಗ ನಾರಾಗೂ ಟ್ರೈನ್ ಮಿಸ್ ಆಯಿತು. ಇತ್ಲಾಗ ಹೋಟೆಲು ಓಪನ್ ಆಗ್ತಾ ಇಲ್ಲ. ಚಿಕ್ಕ ನಾನೇ ಮಾಡ್ತೀನಿ ನೋಡ್ಕೊಂಡು. ಭಾಳ ಕಷ್ಟ ಇದೆ ಜಪಾನಲ್ಲಿ ಟೈಮಿಂಗ್ಸ್. ಒಂದು ಸ್ವಲ್ಪ ಆಚೆ ಈಚೆ ಆದರೂ ಟ್ರಾಫಿಕ್ ಅಲ್ಲಿ ಒಂದು ಹಾರ್ ನೋಡಿಯಂಗಿಲ್ಲ ಅಂತ ದೇವ್ರೆ. ನಾವು ಕ್ಯಾಬಲ್ಲಿ ಬರ್ತಿದ್ದೀವಿ ಆಯ್ತಾ. ಬ್ರೋ ಪ್ಲೀಸ್ ಬೇಗ ಮುಂದೋಗಿ ಅಂದರೆ ಹಂಗೆ ಹೋಗಂಗೆ ಇಲ್ಲ ಅಂತೆ. ಹಂಗೆ ಹೋಗ್ಬೇಕಂದ್ರೆ ಯಾರೋ ಗೊತ್ತಾ ಆಂಬ್ಯುಲೆನ್ಸ್ ನಿಮ್ಗೆ ಕಾರಲ್ಲೇ ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ನೀವು ಆಂಬ್ಯುಲೆನ್ಸಿಗೆ ಫೋನ್ ಮಾಡ್ಬೇಕಂತೆ. ಆಂಬ್ಯುಲೆನ್ಸ್ ಕಾರ್ ಹತ್ರ ಬಂದು ನೀವು ಕರ್ಕೊಂಡು ಹೋಗ್ತಾರಂತೆ. ಕಾರ್ನವ್ನು ಮಾತ್ರ ಮುಂದೆ ಹೋಗಲ್ಲ ಆಯ್ತಾ. ಆಮೇಲೆ ಅವನೊಬ್ಬ ಅಲ್ಲಿ ಅಡ್ಡ ನಿಂತಿದ್ದಾನೆ, ನೀವು ಹೋಗ್ಬೋದಲ್ಲ ಮುಂದೆ ಅಂತ ಡ್ರೈವರಿಗೆ ಕೇಳಿದ್ರೆ ಇಲ್ಲ ಅವ್ನು ಹೋಗದೆ ನಾವು ಹೋಗೋಕ್ಕಾಗಲ್ಲ. ಹಾರ್ನಾಕಿಬ್ರು ಅಂದರೆ
ಇಲ್ಲೆಲ್ಲ ಹಾರ್ನ್ ಹಾಕಂಗಿಲ್ಲ ಅಂತ. ಯಪ್ಪ ದೇವ್ರೇ, ನಂಗೂ ರಂಜನ್ಕಂಗೆ ಸೈಕಾಗೋಗ್ಬಿಡ್ತೈತ. ಟೈಮ್ ಆಗ್ತಿದೆ. ಕೊನೆಗೂ ಟ್ರೈನ್ ಮಿಸ್ ಆಯ್ತು. ಅತ್ಲಾಗ ಇಲ್ಲಿ ಹೋಟ್ಲಲ್ಲಾದ್ರೂ ಬಂದು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಇಲ್ಲಿ ಇದು ಓಪನ್ ಆಯ್ತಾ ಇಲ್ಲ. ನಮ್ ದುರದೃಷ್ಟಕ್ಕೆ ಮಳೆ ಬಂದ್ಬಿಟ್ಟು ಬರೋ ಶಾಪಿಂಗ್ ಎಲ್ಲ ಊರಿಕ್ಕಿಂತ ಮುಂಚೆ ಮಾಡಿ ಕುತ್ಕೊಂಡಿದೀವಿ ಆಯ್ತಾ. ನಮ್ಗೆ ಇದಿಷ್ಟು ಲಗೇಜ್ ಹೊತ್ಕೊಂಡು ಊರು ತಿರ್ಗದ್ ಸಾಕಾಗೋಗಿದೆ ಇವಾಗ ಸಾಯ್ಲಿ. ಈ ಟ್ರೈನ್ ಹೆಸರು ಅನಿಯೋಶಿ ಟ್ರೈನ್. ಈ ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಟ್ರೈನು. ಸೊ ಅದಕ್ಕೋಸ್ಕರ ನಾವು ಈ ಟ್ರೈನ್ ಬುಕ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಟೈಮ್ ಮ್ಯಾನೇಜ್ ಮಾಡದೆ ಮಿಸ್ ಮಾಡ್ಕೊಂಡ್ವಿ. ಬಟ್ ಮತ್ತೆ ಪುನಃ ನಾವು ನಾರಾಗ್ ಹೋಗ್ಬೇಕಾದ್ರೆ ಇದೇ ಟ್ರೈನೇ ಸಿಕ್ತು ನಮ್ಗೆ ಲಕ್ಕಿಲಿ. ಈ ಟ್ರೈನಿನ ಮೈನ್ ಅಟ್ರಾಕ್ಷನ್ ಸೀಟ್ ಅಂಡ್ ಕ್ಯಾಬಿನ್ಸ್. ಸ್ಪೆಷಲಿ ಈ ಗ್ರೀನ್ ಸೀಟ್ ಒಂದು ಸೂಪರ್ ಆಗಿರುತ್ತೆ. ಬಿಕಾಸ್ ನಮ್ಗೆ ಹೆಂಗ್ ಬೇಕು ಹಂಗೆ ತಿರ್ಗಾಡ್ಸ್ಕೊಂಡು ವಿಂಡೋ ಸೈಡ್ ಮುಖ ಮಾಡ್ಕೊಂಡೆಲ್ಲ ಕೂರ್ಬೋದು. ಬಟ್ ಸೆಕೆಂಡ್ ಟೈಮ್ ಬುಕ್ ಮಾಡ್ತಾ ನಮ್ಗೆ ಆ ಕ್ಯಾಬಿನ್ ಸಿಗ್ಲಿಲ್ಲ. ನಮ್ಗೆ ಪ್ರೈವೇಟ್ ಕ್ಯಾಬಿನ್ ಸಿಕ್ತು. ಇದಂತೂ ಇನ್ನೂ ಚೆನ್ನಾಗಿತ್ತು. ನಮ್ ಕ್ಯಾಬಿನ್ ಇಂದ ಆ ವಿಂಡೋ ನೋಡ್ಬೇಕು ಎಷ್ಟು ದೊಡ್ಡದಾಗಿತ್ತು ಗೊತ್ತಾ. ಒಳ್ಳೆ ಮೂವಿ ಥಿಯೇಟರ್ ತರ ಫೀಲ್ ಆಗ್ತಾ ಇತ್ತು. ಹೊರಗಡೆ ಅಂತೂ ಸೂಪರ್ ಆಗಿತ್ತು. ಆ ಕ್ಯೋಟೋ ಟು ನಾರಾ ವ್ಯೂಸ್ ಎಲ್ಲ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಅಲ್ಲದೆ ಇಲ್ಲಿ ಒಂದು ಸಣ್ಣ ಕೆಫೆ ಕೂಡ ಇದೆ ಒಳಗಡೆ, ಟ್ರೈನ್ ಒಳಗಡೆನೆ. ನೀವು ಜ್ಯೂಸು, ಕಾಫಿ, ಟೀ, ಸ್ನಾಕ್ಸ್ ಏನ್ ಬೇಕಾದ್ರೂ ಇಲ್ಲಿ ಸಿಗುತ್ತೆ. ನೀವು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಇನ್ನು ಇಡೀ ಟ್ರೈನ್ ರೆಡ್ ಕಾರ್ಪೆಟ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ. ಅಲ್ಲದೆ ಎಲ್ಲ ಕಡೆ ಒಂಥರ ಫ್ಲೋರಲ್ ಪೇಂಟಿಂಗ್ಸ್ ಅದೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಇನ್ನು ವಾಶ್ರೂಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಜಪಾನ್ ಅಲ್ಲಿರುವಂತಹ ಎಲ್ಲಾ ಟ್ರೈನ್ ಅಲ್ಲೂ ವಾಶ್ರೂಮ್ಸ್ ಒಳ್ಳೆ 5 ಸ್ಟಾರ್ ಲೆವೆಲ್ ರೇಂಜ್ ಎಲ್ಲ ಇರುತ್ತೆ. ತುಂಬಾ ಕ್ಲೀನ್ ಅಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡ್ತಾರೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಈ ಟ್ರೈನ್ ನ ಬೆಲೆ ಪರ್ ಪರ್ಸನ್ 800 rupees ಅಷ್ಟೇ ಆಗಿದ್ದು. ನಾವಂತೂ ಈ ಟ್ರೈನ್ ಜರ್ನಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಂತೂ ಟ್ರೈನ್ ಮಿಸ್ ಮಾಡ್ಕೊಂಡ್ರು ಅನ್ಕೊಂಡಿದ್ದ ಟ್ರೈನೇ ನಮ್ ಲಕ್ಕಿಗೆ ಸಿಕ್ತು. ಆ ಟ್ರೈನ್ ಹತ್ಕೊಂಡು ಇವಾಗ ಬಂದು ನಾರಾಗ್ ರೀಚ್ ಆಗಿದ್ದೀವಿ. ಸೊ ರೀಚ್ ಆಗಿ ಈಗ ಜಿಂಕೆ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ. ಅದು ನಾರ್ಮಲ್ ಜಿಂಕೆ ಅಲ್ಲ, ಮಾತಾಡೋ ಜಿಂಕೆನ, ಮಾತಾಡೋದು ಅಲ್ಲ, ರಿಯಾಕ್ಷನ್ ಕೊಡೋ ಜಿಂಕೆನ ಮೀಟ್ ಮಾಡಿಸ್ತೀನಿ ನಿಮಗೆ. ಬನ್ನಿ. ಜಿಂಕೆ ಕಾಣಿಸ್ತಿಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ. ಅಕ್ಕಂಡ ಇಲ್ಲ ಬಂದು ಬೋ ಮಾಡೋದಿರ್ಲಿ, ಕಣ್ಗಾದ್ರೂ ಕಾಣಿಸ್ಬೇಕಲ್ಲ ಅಂತೆ. ಎಂತಕ್ಕ ನಿಮ್ಮ ಪಾಡು ಕೆತ್ಕೊಂಡು ಬಂದು ಒಂದೇ ಒಂದು ಜಿಂಕೆ ಬೋ ಮಾಡೋದು ಬೇಡ, ಜಸ್ಟ್ ಕಣ್ಣಿಗಾರು ಕಾಣ್ಬೇಕ. ಎಲ್ಲೂ ಜಿಂಕೆನೇ ಕಾಣಿಸ್ತಾ ಇಲ್ಲ ನಮಗೆ. ತಿರುಗ್ತಿಲ್ಲ, ಬೋ ಮಾಡೋದಿರ್ಲಿ. ನಮ್ಮೂರ್ ನಾವೆಲ್ಲ ನೋಡಿದ ತಕ್ಷಣ ತಿನ್ನಿಸ್ತೀವಿ ಅಂತ ನಾವು ನೋಡ್ಬಿಡ್ತೀವಿ. ಇದು ಎದ್ದು ಬರ್ತೀವ, ಎದ್ದು ಬಾರಪ್ಪ, ಇಲ್ಲಿ ತನಕ ಬಂದೀವಿ, ಬೇಜಾರು ಮಾಡ್ಕೊಂಡದ್ದು. ಓ ಜಿಂಕೆ ಇಲ್ಲ, ಅದಲ್ಲ, ನಂಗೆ ಕಾಣಲ್ಲ. ಅದ್ರ ಭಾಷೆ ಕರಿ ಎಂತದೋ ಅದಕ್ಕೆ ಕನ್ನಡ ಬರ್ತಿಲ್ಲ, ಅದಕ್ಕೆ ಬರ್ತಿಲ್ಲ. ಅದು ಅದ್ರ ಭಾಷೆ ಕರಿ. ನಮ್ ದುರಾದೃಷ್ಟ ಅನ್ಸುತ್ತೆ, ಯಾವಾಗ್ಲೂ ಜಿಂಕೆಗಳಿರೋ ಪಾರ್ಕಲ್ಲಂತೂ ಇದ್ದೇ ಇರ್ಲಿಲ್ಲ. ಅದು ಆ ಪಾರ್ಕ್ ಇರೋದು ಮೆಟ್ರೋ ಸ್ಟೇಷನ್ ಇಂದ ಇಳಿದ ತಕ್ಷಣನೇ ಸಿಗುತ್ತೆ ನಿಮ್ಗೆ. ನಾವು ಹೋದಾಗ ಅಲ್ಲೇನೋ ಫಂಕ್ಷನ್ ನಡೀತಾ ಇತ್ತು. ಅದು ನಾವು ಹೋಗಿದ್ ಬೇರೆ ಸಂಜೆ 6 ಗಂಟೆನೋ 5:30 ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಅವನ್ನೆಲ್ಲ ಬೇರೆ ಪಾರ್ಕಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ರು. ನಮ್ಗೆ ಆ ಪಾರ್ಕ್ ಹುಡ್ಕೊಂಡು ಹೋಗೋಷ್ಟ್ರೊಳಗಡೆನೆ ಸಾಕಾಗಿ ಹೋಗ್ಬಿಡ್ತು. ಏನಕ್ಕ ಆಟಿಟ್ಯೂಡ್ ನೋಡಿ ಅದಕ್ಕೆ. ಮಾಡ್ತಾ ಇದ್ದೀನಿ, ಬೋ ಮಾಡ್ತೀನಿ ನೋಡ. ಇಲ್ಲ ಆಟಿಟ್ಯೂಡ್ ಅದಕ್ಕೆ, ಬೋ ಮಾಡ್ತೇನೆ. ಹೆದರ್ಕೊಂಡು ಬಂದ್ರು, ಸೌಂಡ್ ಮಾಡ್ಬಿಡ್ತಾರೆ, ಹೆದರ್ಕೊಂಡು ಬಂದ್ರು. ಇಲ್ಲಿ ಈ ಜಿಂಕೆಗಳು ಬೋ ಮಾಡೋ ರಿಯಾಲಿಟಿ ಏನು ಅಂದ್ರೆ, ಅದ್ರದ್ದು ಫುಡ್ ಇರುತ್ತೆ, ಜಿಂಕೆನೆ ತಿನ್ನೋದು. ಆ ಫುಡ್ ನ ಇಟ್ಕೊಂಡ್ರೆ ಅದ್ ನಮ್ಮ ಹತ್ರ ಬರುತ್ತೆ. ಅದನ್ನ ಕೊಡ್ಬೇಕಾದ್ರೆ ಅದ್ ನಮಗೆ ಬೋ ಮಾಡ್ಬಿಟ್ಟು ಅದು ತಿನ್ನೋದು. ನಾವು ಹೋಗಿದ್ ಲೇಟ್ ಆಗಿದ್ರಿಂದ ಆ ಶಾಪ್ಸ್ ಕೂಡ ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ಜಿಂಕೆಗಳಿಗೆ ಬೋ ಮಾಡ್ಸಿ ನಮ್ಗೆ ಸಾಕಾಗಿ ಹೋಗ್ಬಿಡ್ತು. ನಾವು ಕೈಯಲ್ಲಿ ಒಂದು ಲೇಸ್ ಪ್ಯಾಕೆಟ್, ಲೇಸ್ ಟಿಪ್ಸ್ ಇಟ್ಕೊಂಡ್ಬಿಟ್ಟು ಒಂದು ಬೋ ಮಾಡ್ಸಕ್ ಟ್ರೈ ಮಾಡಿದ್ವಿ. ಎಲ್ಲ ಜಿಂಕನೂ ಏನ್ ಬಗ್ಗಲ್ಲ, ಎಲ್ಲದಕ್ಕೂ ಆಟಿಟ್ಯೂಡ್ ಇತ್ತು. ಕೆಲವೊಂದೊಂದು 2-3 ಜಿಂಕೆ ಮಾತ್ರ ಆ ಚಿಪ್ಸ್ ತಿಂದು ಬೋ ಮಾಡ್ತು ನಮ್ಗೆ. ಅಂತೂ ಅಲ್ಲಿ ತನಕ ಹೋಗಿದ್ದಕ್ಕೆ ಒಂದು 2-3 ಜಿಂಕೆ ಆದ್ರೂ ಬೋ ಮಾಡೋದ್ ನೋಡಿದ್ವಿ ಅನ್ನೋದೇ ನಮಗ್ ಖುಷಿ ಆಯ್ತು. ಮಾತಾಡಕ್ಕೆ ಬರ್ದಿರುವಂತಹ ಮೂಕ ಪ್ರಾಣಿ ತನಗೇನಾದ್ರೂ ಕೊಟ್ರೆ ಬೋ ಮಾಡಿ ಅದನ್ನ ಇಸ್ಕೊಳ್ತಿತ್ತಲ್ಲ, ಆ ವಿಷನ್ಸ್ ನ ನೋಡಕ್ಕೆ ಒಂಥರ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು. ಜಪಾನ್ ಅಲ್ಲಿ ಪ್ರಾಣಿಗಳಷ್ಟೇ ಅಲ್ಲ, ಮನುಷ್ಯರು ಕೂಡ ಅಷ್ಟೇ. ಒಬ್ರು ಮುಖ ಒಬ್ರು ನೋಡಿದ ಕೂಡ್ಲೇನೆ ಬೋ ಮಾಡ್ಬಿಟ್ಟು ಗ್ರೀಟ್ ಮಾಡ್ತಾರೆ.
ಜಿಂಕೆ ಸವಾರಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದಂತ ಒಂದು ಫುಡ್ ಸ್ಟ್ರೀಟಿಗೆ ಬಂದ್ವಿ. ಏನಾದ್ರು ತಿನ್ನೋಣ, ಅಲ್ಲೇ ಊಟ ಮುಗಿಸ್ಕೊಂಡೆ ರೂಮಿಗೆ ಹೋಗೋಣ ಅಂತ ಹೇಳಿ. ಆವಾಗ ನಮ್ ಕಣ್ಣಿಗೆ ಬಿದ್ದಿದ್ದೆ ಈ ಮಾಚಾ ಐಸ್ ಕ್ರೀಮು. ನಾ ಜಪಾನಿಗೆ ಬಂದಿದ್ದೆ ಫಸ್ಟ್ ಮೋಚಿ ತಿನ್ನೋದಕ್ಕೆ, ಮತ್ತೆ ಈ ಮಾಚಾ ಐಸ್ ಕ್ರೀಮ್ ತಿನ್ನೋದಕ್ಕೆ. ಅಂತೂ ಫೈನಲಿ ಮಾಚಾ ಐಸ್ ಕ್ರೀಮ್ ಕೂಡ ತಿಂದೆ. ಜಪಾನಲ್ಲಿ ಮಾಚಾ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಫೇಮಸ್. ಇವ್ರು ಏನೇ ಡಿಶಸ್ ಮಾಡಿದ್ರು ಮಾಚಾ ಫ್ಲೇವರ್ನ ಆ್ಯಡ್ ಮಾಡೇ ಮಾಡ್ತಾರೆ. ಮಾಚಾ ಅಂತ ಹೇಳಿದ್ರೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್. ಸೊ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ತುಂಬ ಜನ ರಿವ್ಯೂಸಲ್ಲಿ ಇದು ಚೆನ್ನಾಗಿಲ್ಲ ಅಂತ ಕೇಳಿದೆ. ಬಟ್ ತಿಂದಾದ್ಮೇಲೆ ನನಗಂತೂ ಇಷ್ಟ ಆಯಿತು. ಇದಂತೂ ಚೆನ್ನಾಗಿದೆ, ಏನು ಕಹಿ ಥರ ಏನು ಅನ್ನಿಸ್ತಿಲ್ಲ. ನಾರ್ಮಲ್ ಐಸ್ ಕ್ರೀಮ್ ಇದೆ. ಒಂಚೂರು 1.5% ಹಿಂಗೆಲ್ಲೋ ಕಹಿ ಥರ ಅನ್ಸುತ್ತೆ. ಬಟ್ ಚೆನ್ನಾಗಿದೆ, ಹೆಲ್ತಿಗೆ ತುಂಬ ಒಳ್ಳೇದಂತೆ. ಸೊ ಹಾಗಾಗಿ ಇಲ್ಲಿ ಇರೋರೆಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿದೆ ಅನಿಸುತ್ತೆ. ಏನೇ ಮಾಡಿದ್ರು ಅವ್ರು ಮಾಚಾ ಅಂತ ಇರ್ತಾರೆ. ಸೊ ಚೆನ್ನಾಗಿದೆ. ಫಸ್ಟ್ ಮಾಚಾ ಐಸ್ ಕ್ರೀಮ್ ನಾನು ಟ್ರೈ ಮಾಡಿದ್ದು. ನೈಸ್. ಎಂತ ನೋಡ್ತಾ ಇದ್ದೀರಾ? ಹಸಿಮೆಣಸು ಅಂತೂ ಇಲ್ಲ, ಹಸಿಮೆಣಸು ನೋಡಿದ್ರು ನಮ್ಮ ಅಂತೂ ಜನ ಖಾರ ತಿಂತಾರಂತ ಫೈನಲಿ ಪ್ರೂವ್ ಮಾಡ್ಬಿಟ್ಟು. ನೋಡಿ ಜಪಾನಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಹೇಗೆ ಇಟ್ಟಿರ್ತಾರೆ. ಸೌತೆಕಾಯಿ ನೋಡಿ ಹೇಗಿದೆ. ಅಯ್ಯಯ್ಯೋ, ಇದು ನಮ್ಮ ಕಡೆ ಬೀಟ್ರೂಟ್ ಎಲ್ಲ ಕ್ಯಾರೆಟ್ ಹಿಂಗಿರಲ್ಲ. ಆ್ಯಪಲ್ ನೋಡಿ. ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಅಂತ. ಗೆಣಸು. ಇದು ನೋಡಿ ಬೆಂಡೆಕಾಯಿ ರಾಮ. ಕೆಂಪು ಮೆಣಸು. ಇದು ಸೂಜ್ ಮೆಣಸು ಅಲ್ಲ, ಸಣ್ಣ ಮೆಣಸು. ಸಖತ್ ಖಾರ ಇರುತ್ತಲ್ಲ ಅದು. ಲೆಮನ್. ಅಂತೂ ಇಂತೂ ಹೆಡ್ಡಿಕ್ ಡೇನ ಕೂಡ ಕಂಪ್ಲೀಟ್ ಮಾಡಿದ್ವಿ. ನಾವು ಮಾಡಿರೋ ಮಿಸ್ಟೇಕ್ಸ್ ಗಳಿಂದ ತುಂಬಾನೇ ಪಾಠ ಕಲ್ತ್ವಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ತುಂಬಾನೇ ಸ್ಟ್ರಾಂಗ್ ಆದ್ವಿ ಅಂತಾನೆ ಹೇಳ್ಬೋದು. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬಾಯ್.